ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ಮಣಿಪುರ ಚಕ್ರದ ಬಗ್ಗೆ ನೋಡೋಣ. ಮಣಿಪುರ ಚಕ್ರ ಎಲ್ಲಿರುತ್ತೆ, ಅದರ ಕೆಲಸಗಳೇನು ಅಂತ ನೋಡೋಣ. ಮಣಿಪುರ ಚಕ್ರ ನಮ್ಮ ಹೊಕ್ಕಳಿನ ಹಿಂಭಾಗದಲ್ಲಿ ಇರುತ್ತೆ. ಅದರ ಬಣ್ಣ ಹಳದಿ ಬಣ್ಣದಾಗಿರುತ್ತೆ. ಮಣಿಪುರ ಚಕ್ರ ಅಗ್ನಿಯ ತತ್ವಕ್ಕೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ 10 ಕಮಲದ ಎಸಳುಗಳಿರುತ್ತೆ. ಮಣಿ ಅಂದರೆ ನಾವು ಸಂಸ್ಕೃತದಲ್ಲಿ ರತ್ನ ಅಂತ ಹೇಳ್ತೀವಿ. ಪುರ ಅಂದರೆ ನಾವು ಸಿಟಿ ಅಂತ ಹೇಳ್ತೀವಿ. ಈ ಮಣಿ ಅಂದರೆ ಹೇಗಿರುತ್ತೆ ಅಂದರೆ ಅದು ಜ್ವಾಲೆಯ ಆಗಿರುತ್ತೆ. ಜ್ವಾಲೆ ಅಂದರೆ ಬೆಂಕಿಯ ಜ್ವಾಲೆ ಥರ ಅಗ್ನಿಯ ಸ್ಥಾನ ಆಗಿರುತ್ತೆ ಅದು. ಈ ಚಕ್ರದ ಕಾರ್ಯಗಳೇನಂತ ನೋಡೋಣ. ನಮಗೆ ಜೀರ್ಣಕ್ರಿಯೆಗೆ, ಪಚನಕ್ರಿಯೆಗೆ ಏನೇನು ಬೇಕೋ ಅದನ್ನೆಲ್ಲ ಈ ಡೈಜೆಸ್ಟಿವ್ ಪ್ರೊಸೆಸ್ ಅಂತ ಕರಿತೀವಿ, ಮೆಟಬಾಲಿಸಮ್ ಅಂತ ಕರಿತೀವಿ. ಆಮೇಲೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಆಮೇಲೆ ಇದರ ಯಾವ ಬಾಡಿ ಪಾರ್ಟ್ಸಿಗೆ ಅಂಗಾಂಗಗಳಿಗೆ ಕನೆಕ್ಟ್ ಆಗಿರುತ್ತೆ ಅಂತ ನೋಡೋಣ. ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗುವ ಎಲ್ಲ ಅಂಗಾಂಗಗಳು, ಜೀರ್ಣಕ್ರಿಯೆ ಮತ್ತು ಪಚನಕ್ರಿಯೆಗೆ ಬೇಕಾಗುವ ಎಲ್ಲ ಅಂಗಾಂಗಗಳು, ಹೊಟ್ಟೆಯ ಭಾಗಗಳು, ಪ್ಯಾಂಕ್ರಿಯಾಸು, ಲಿವರು, ಗಾಲ್ ಬ್ಲ್ಯಾಡರು, ನರ್ವಸ್ ಸಿಸ್ಟಮು. ಆಮೇಲೆ ಈ ಚಕ್ರ ಬ್ಯಾಲೆನ್ಸ್ ಇದ್ದರೆ ನಾವು ಏನನ್ನು ಅನುಭವಿಸ್ತೀವಿ ಅಂತ ನೋಡೋಣ. ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ, ರಿಲಯಬಲ್ ಆಗಿರ್ತೀವಿ, ಬ್ಯಾಲೆನ್ಸ್ಡ್ ಆಗಿರ್ತೀವಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ. ಏನೇ ಬಂದರೂ ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ತೀವಿ. ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರುತ್ತೆ, ಸೆಲ್ಫ್ ಡಿಸಿಪ್ಲಿನ್ ಇರುತ್ತೆ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾವು ಕಾನ್ಫಿಡೆನ್ಸ್ ಆಗಿ ಇರ್ತೀವಿ ಅಂತ ನೋಡೋಣ. ಈ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅಂದರೆ ನಾವು ಏನನ್ನು ಅನುಭವಿಸ್ತೀವಿ ಅಂತ ನೋಡೋಣ. ಆ್ಯಂಗರ್ ಇಶ್ಯೂಸ್ ಇರುತ್ತೆ, ಹೇಟ್ರೆಡ್ ಇಶ್ಯೂಸ್ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ, ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಸೆಲ್ಫ್ ಡಿಸಿಪ್ಲಿನ್ ಇರಲ್ಲ, ಪವರ್ ಹಂಗ್ರಿ ಆಗಿರ್ತೀವಿ, ಇಮೋಷ್ನಲಿ ಕೋಲ್ಡ್ ಆಗಿರ್ತೀವಿ, ಡಿಪ್ರೆಷನ್ ಇರುತ್ತೆ. ಅದಕ್ಕಿಂತ ನಮ್ಮ ಹತ್ರ ಮಾಡಲಿಕ್ಕಾಗೋದಕ್ಕಿಂತ ಜಾಸ್ತಿ ಕೆಲಸವನ್ನು ನಾವು ಮೈಮೇಲೆ ಹಾಕ್ಕೊಳ್ತೀವಿ. ನಾವು ಯಾವಾಗಲೂ ಕಾಂಪಿಟೇಟಿವ್ ಆಗಿರ್ತೀವಿ. ನಾವು ಯಾವಾಗಲೂ ನಾವೇ ಸರಿ ಅಂತ ಪ್ರೂವ್ ಮಾಡಲಿಕ್ಕೆ ಹೋಗ್ತೀವಿ. ಈ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂದರೆ ಯಾವ ಬಾಡಿ ಪಾರ್ಟಲ್ಲಿ ಯಾವ ಥರ ಪ್ರಾಬ್ಲಮ್ ಬರ್ಬೋದು ಅಂತ ನೋಡೋಣ. ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪ್ರಾಬ್ಲಮ್ಗಳು ಬರ್ಬೋದು. ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಮೇಲೆ ಪ್ಯಾಂಕ್ರಿಯಾಸು, ಗಾಲ್ ಬ್ಲ್ಯಾಡರು, ಲಿವರು ಅಲ್ಲೆಲ್ಲ ಪ್ರಾಬ್ಲಮ್ ಬರ್ಬೋದು. ಅಂದರೆ ಡಯಾಬಿಟಿಸ್ ಬರುತ್ತೆ. ಆಮೇಲೆ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಬರ್ಬೋದು. ಸ್ಟ್ರೆಸ್ಸಿಂದ ಹೈಪರ್ ಟೆನ್ಷನ್ ಬರುತ್ತೆ. ಈಗ ನಾವು ಈ ಚಕ್ರವನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ನಾವು ಹೀಲಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಅಂದರೆ ಈ ಚಕ್ರ ಒಮ್ಮೆ ಬ್ಲಾಕ್ ಆಗಿದ್ರೆ ಅದರ ಎನರ್ಜಿನ ನಾವೇ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ತುಂಬ ವಿಧಾನಗಳಿವೆ. ಮೊದಲನೇದಾಗಿ ಈ ಚಕ್ರದ ದೇವತೆ ಸೂರ್ಯ. ಅದಕ್ಕಾಗಿ ನಾವು ಮೆಡಿಟೇಷನ್ನಲ್ಲಿ ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬಿದ್ದಂತೆ ನಾವು ಮೆಡಿಟೇಷನ್ನಲ್ಲಿ ಮಾಡೋಣ. ಆಮೇಲೆ ಯೋಗದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಹಳದಿಯ ಬಣ್ಣದ ಹಣ್ಣು ತರಕಾರಿಯನ್ನು ತಿನ್ಬಹುದು. ಅಂದರೆ ಈ ಚಕ್ರವನ್ನು ಹೀಲಿಂಗ್ ಮಾಡುವ ಉದ್ದೇಶದಿಂದ ಬನಾನಾ, ಅರಿಶಿನ ಪೌಡ್ರನ್ನು ಜಾಸ್ತಿ ಯೂಸ್ ಮಾಡ್ಬೋದು. ಈ ಚಕ್ರ ಹೀಟನ್ನು ಕೊಡುತ್ತೆ. ನಮಗೆ ಹೀಟನ್ನು ಕೊಡುವ ಹಣ್ಣು ತರಕಾರಿಗಳನ್ನು ನಾವು ತಿನ್ಬಹುದು. ಪೈನಾಪಲ್ಲು, ಬನಾನಾ ಆ ಥರ ಹಣ್ಣು ತರಕಾರಿಗಳನ್ನು ತಿನ್ಬಹುದು. ಆಮೇಲೆ ಹೀಲಿಂಗ್ ಉದ್ದೇಶದಿಂದ ಹಳದಿಯ ಬಟ್ಟೆಯನ್ನು ಧರಿಸಬಹುದು. ಆಮೇಲೆ ಸೂರ್ಯ ಮಂತ್ರವನ್ನು ಹೇಳ್ಬೋದು. ಬೆಳಗಿನ ಕಾಲದಲ್ಲಿ ಸೂರ್ಯನ ಕಿರಣವನ್ನು ನೋಡಿ ಸೂರ್ಯ ಮಂತ್ರವನ್ನು ಹೇಳೋದು, ಅಥವಾ ಸೂರ್ಯನ ಬೆಳಕಲ್ಲಿ ನಾವು ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ಆದಷ್ಟು ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬೀಳುವಂಗೆ ಮಾಡಬೇಕು. ಆಮೇಲೆ ನಾವು ಡೀಪ್ ಮೆಡಿಟೇಷನನ್ನು ಮಾಡಬೇಕು. ತುಂಬ ಆಳವಾದ ಮೆಡಿಟೇಷನ್ನಲ್ಲಿ ನಾವು ನಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಬೇಕು. ಅದಂಥ ಸ್ಟ್ರೆಸ್ ದೂರವಾಗುತ್ತೆ. ಆಮೇಲೆ ನಾವು ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ಕೊಳ್ಬೇಕು. ಆಮೇಲೆ ನಮಗೆ ವಿಲ್ ಪವರನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕು. ಈ ಥರದ್ದೆಲ್ಲ ಮಾಡಿದ್ರೆ ನಾವು ಈ ಚಕ್ರದಿಂದ ನಮಗೆ ಎನರ್ಜಿ ಸಿಗುತ್ತೆ. ಈಗ ನಾವು ಕೆಲವೊಂದು ಅಫರ್ಮೇಷನ್ ಅಂತ ಹೇಳ್ತೀವಿ, ಅದನ್ನು ನೋಡೋಣ. ನಾನು ಕಾಮ್ ಆಗಿದ್ದೀನಿ, ನಾನು ಪೀಸ್ಫುಲ್ ಆಗಿದ್ದೀನಿ, ನನ್ನಲ್ಲಿರುವ ಶಕ್ತಿಯನ್ನು ನಾನು ಪುರಸ್ಕರಿಸ್ತಾ ಇದ್ದೀನಿ, ಪ್ರೋತ್ಸಾಹಿಸ್ತೀನಿ, ನಾನು ಯಾವುದೇ ಕೆಲಸವನ್ನಾದ್ರೂ ಎಫರ್ಟ್ ಇಲ್ಲದೆ ಕಾಮಾಗಿ ಈಸಿಯಾಗಿ ಮಾಡ್ತೀನಿ, ನನ್ನನ್ನು ನಾನು ಅಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ, ಐ ಲವ್ ಆ್ಯಂಡ್ ಅಪ್ರೂವ್ ಮೈ ಸೆಲ್ಫ್.
ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನಾನು ತುಂಬ ಕಾನ್ಫಿಡೆನ್ಸಿಂದ ಇದ್ದೀನಿ. ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ತುಂಬ ಇದೆ. ನಾನು ಏನಾದ್ರೂ ಕೆಲಸ ಮಾಡಬಲ್ಲೆ. ಇದನ್ನೆಲ್ಲ ನಾವು ರಿಪೀಟ್ ಮಾಡೋದ್ರಿಂದ ಅಫರ್ಮೇಷನನ್ನು ನಮಗೆ ವಿಲ್ ಪವರು ಜಾಸ್ತಿ ಆಗುತ್ತೆ. ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಆಮೇಲೆ ನಮ್ಮ ಗ್ರೋತನ್ನು ಯಾರ್ಯಾರು ಸಪೋರ್ಟ್ ಮಾಡ್ತಾರೋ, ನಮ್ಮ ಬೆಳವಣಿಗೆಯನ್ನು ಯಾರ್ಯಾರು ಸಹಕರಿಸ್ತಾರೋ ಅವ್ರ ಜೊತೆ ನಾವು ಜಾಸ್ತಿ ಇರಬೇಕು. ಇದನ್ನೆಲ್ಲ ಮಾಡಿದ್ರೆ ಈ ಚಕ್ರದಲ್ಲಿ ನಾವು ಜಾಸ್ತಿ ಎನರ್ಜಿನ ತಂದ್ಕೊಳ್ಳಿಕ್ಕೆ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಸೂರ್ಯಭೇದ ಅಂತ ಇದೆ. ಆಮೇಲೆ ಕಪಾಲಭಾತಿ ಪ್ರಾಣಾಯಾಮ ಅದನ್ನೆಲ್ಲ ಮಾಡಿದ್ರೆ ಡಿಪ್ರೆಷನ್ ಇರುವಾಗೆ ತುಂಬ ಹೆಲ್ಪ್ ಆಗುತ್ತೆ. ಯೋಗದಲ್ಲಿ ಡೈನಾಮಿಕ್ ಎಕ್ಸಸೈಸ್ ಮಾಡಿದ್ರೂ ಅವರಿಗೆ ಹೆಲ್ಪ್ ಆಗುತ್ತೆ. ಇಷ್ಟು ತನಕ ಕೇಳಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಮ್ಮೆ ನಮಸ್ಕಾರಗಳು.